ನನಗೊಂದು ತುಂಬ ಸಂದಿಗ್ಧವಾದ ಪರಿಸ್ಥಿತಿ. ನನ್ನ ಸ್ವಭಾವ ಗೊತ್ತೈತೋ ಇಲ್ಲಿ ಗೊತ್ತಿಲ್ಲ. ನನ್ನ ಸಾಧಕರು ಒಂದು 3-4 ಜನ ಗುರುಜಿ ನಮಗೆ ಹಣಕಾಸಿಂದು ಏನು ಮಾಡಿದ್ರು ಬಗೆಹರವಲ್ದು, ಸಿಕ್ಕಾಪಟ್ಟೆ ಸಾಲದ, ಅದಕ್ಕೆ ನನಗೆ ಮುಟ್ಸೋ ದಾರಿನೇ ಗೊತ್ತಿಲ್ಲ, ಅದಕ್ಕೆ ನಮಗೆ ಸ್ವಲ್ಪ ನಾವು ಲಾಟ್ರಿ ತೊಗೊತೀವಿ, ಆನಂತರ ಸ್ವಲ್ಪ ಓಶಿ ಆಡ್ತೀವಿ, ಅದಕ್ಕೆ ಅದರೊಳಗೆ ನಮ್ಗೆ ಸಕ್ಸಸ್ ಆಗುವಂಥ ಅಲ್ಲಿ ಜೂಜು ಅಂತೀವಿ ನಾವು ಅದಕ್ಕೆ. ಅದು ಗೆದಿವಂಗೆ ಏನು ತಂತ್ರ ಇದ್ರೆ ನಿಮ್ಮ ಹತ್ರ ಇದ್ದರೆ ಹೇಳಬೇಕು. ನೀವು ಖಂಡಿತವಾಗಿ ನಿಮ್ಮ ಕಡೆ ಅದಾವ. ನಾ ಇಂಥವೆಲ್ಲ ಹೇಳೋದಿಲ್ಲಪ್ಪ ಅಂತ ತಿಳ್ಕೊಂಡು ಒಂದು 10-15 ಸಾರಿ ನುಣುಚಿಕೊಂಡಿದ್ದೆ ಅವ್ರ ಕಡೆಯಿಂದ. ಬಟ್ ಅವ್ರು ಬಿಡಲೇ ಇಲ್ಲ. ಬೆನ್ನು ಬಿಡೋದು ಬೇತಾದಂತೆ ಅವರು ಬೇತಾಳ ಟೈಪ್ ನನಗೆ ಅವ್ರು ಗಂಟು ಬಿದ್ದರು. ಕೊನೆಗೂ ನಾನು ನನ್ನ ಮನಸ್ಸನ್ನು ನಾನೇ ಸುಧಾರಿಸ್ಕೊಂಡೆ. ಇದು ಅವರು ಕರ್ಮ ಧರ್ಮ. ನಾನಂತೂ ಕೆಲವು ತಂತ್ರಗಳು, ಜೂಜು, ಲಾಟ್ರಿ, ಸಟ್ಟ, ಏನು ಪಂದ್ಯದೊಳಗೆ ಅಂತ ನಾವು ಅಂತೀವಲ್ಲ, ಅದರೊಳಗೆ ನಾವು ಗೆದಿವಂಗೆ, ಜಯಶಾಲಿ ಆಗುವಂಗೆ ತಂತ್ರ ಲೋಕದೊಳಗೆ ಕೆಲವು ಸಾಧನ ಅದಾವೆ. ಅದು ಭಾಳ ಡಿಫಿಕಲ್ಟ್ ಸಾಧನ, ಅದು ಭಾಳ. ಬಟ್ ಇತ್ತಂಥ ಸರಳ ಸಾಧನವನ್ನು ಕೆಲವೊಂದು ಅದಾವೆ. ಸೊ ಆ ಸರಳ ಸಾಧನದೊಳಗೆ ಇರ್ತಕ್ಕಂಥ ಒಂದು ಸಾಧನವನ್ನು ನಿಮಗೆ ನಾನೀಗ ಹೇಳ್ತಾ ಇದ್ದೀನಿ. ಏನು ಮಾಡಬೇಕಂದ್ರೆ ಒಂದು ಈ ಥರದ ಒಂದು ಕರಿ ಸ್ಕೆಚ್ ಪೆನ್ ತೊಗೋಬೇಕು. ಆನಂತರ ಸ್ಕೆಚ್ ಪೆನ್ ತೊಗೊಂಡು ಒಂದು ಚಿಹ್ನೆಯನ್ನು ಕೊರ್ಕೋಬೇಕು. ಚಿಹ್ನೆ ಒಳಗೆ ಭಾಳ ಇದಾವೆ ನೋಡ್ರಿ. ಸ್ವಸ್ತಿಕದೊಳಗೆ ಏನದ, ಓಮ್ದೊಳಗೆ ಏನದ, ಶುಭ ಲಾಭದಾಗ ಏನದ, ನಾವು ಅತ್ಯಂತ ಭಕ್ತಿಯಿಂದ ಅವನು ಬರಿತೀವಿಲ್ಲ. ಪ್ರತಿಯೊಂದು ವಹಿ ಖಾತೆ ಕೀರ್ತಿ ಮ್ಯಾಗ, ಬುಕ್ ಮ್ಯಾಗ ಅವನು ಬರಿತೀವಿ. ಓಮ್ ಗಾಡಿ ಮ್ಯಾಗ ಬರಿತೀವಿ, ಎಲ್ಲಿ ಬೇಕಾದ್ರೆ ಬರಿತೀವಿ. ಅದ್ರಾಗ ಏನೈತಪ್ಪ, ಪವಿತ್ರ ಚಿಹ್ನೆಗಳವ ಅಷ್ಟೇ. ಅವು ಹಿಂದಿನ ಕಾಲದ ಕೋಡ್ವರ್ಡ್ ಅವು. ಸೊ ಇಲ್ಲಿಯೂ ಕೂಡ ಕೆಲವೊಂದು ಕೋಡ್ವರ್ಡ್ ಬರ್ತಾವೆ, ಕೆಲವೊಂದು ಚಿಹ್ನೆಗಳು ಬರ್ತಾವೆ, ಪವಿತ್ರ ಚಿಹ್ನೆಗಳು. ಏನಪ್ಪ, ಒಂದು ಕಾಣಿಸುತ್ತಲ್ಲ ನಿಮಗೆ, ಒಂದು ಗೆರೆ ಕೊರೆಯಿರಿ, ಈ ಥರ ಇದು ಮಾಡಿ, ಹೌದಾ? ಮಾಡಿದ್ರೆ ಕೆ ಟೈಪ್ ಬರೀಬೇಕಿಲ್ಲ, ಕೆ. ಓಕೆನಾ? ಈಗ ಮತ್ತೊಂದು ಗೆರೆ ಕೊರೆಯಿರಿ, ಮತ್ತೊಂದು ಗೆರೆ ಕೊರ್ಕೊಂಡೆ, ಈ ಥರ. ಎರಡನೇ ಸಿಂಬಲ್. ಮೂರನೇ ಸಿಂಬಲ್ ಏನದಲ್ಲ, ಮೂರನೇ ಸಿಂಬಲು ಒಂದು ಗೆರೆ ಕೊರೆದ್ರಿ, ಹೀಗೆ ಇಳಿಜಾಪ್ ಮಾಡಿದ್ರಿ ಇದನ್ನು, ಆನಂತರ ಇದನ್ನು ಕೆಳಗೆ ಮಾಡಿದ್ರಿ, ಈ ಸಿಂಬಲ್. ಈ ಥರದ 3 ಸಿಂಬಲ್ಗಳನ್ನು, ಇವು ವಿಶ್ ಫುಲ್ಫಿಲ್ಮೆಂಟು ಅನ್ನೋದು ಕೋರಿಕೆ ಏನಿದ್ದಿದ್ರು ಅದನ್ನು ಪೂರೈಸ್ತಿದ್ದು. ಇವು 3 ಸಿಂಬಲ್ಗಳು ಏನದವಲ್ಲಪ್ಪ ಅಂದ್ರೆ ಬಹಳ ಅದ್ಭುತವಾದ ಸಿಂಬಲ್ಗಳದಾವೆ. ಇದು ಆ್ಯಕ್ಚುಲಿ ಒಂಥರ ಜೋಕರ್ ಇದ್ದಂಗೆ. ಇವು ನಿಮಗೆ ಎಷ್ಟೋ ಸಾಧನ ಹೇಳ್ತೀನಲ್ಲ, ನಿಮ್ಗೆ ಎಷ್ಟೋ ಸಾಧನ ಹೇಳಿದಾಗ ಅವು ನಾನು ನೆನಪೈತೇನು ತಂತ್ರ ಲಾಟ್ರಿ ಅಂತ ಹೇಳ್ತೀನಿ ನಾನು. ಎಷ್ಟೋ ಮಂದಿಗೆ ಆಗುತ್ತಾ ಅಥವಾ ಇಲ್ಲ ಅಂದ್ಕೊಂಡು. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ನಾನು ಹೇಳಿದ ಕೆಲವು ತಂತ್ರಗಳನ್ನು ಇದನ್ನು ಕೂಡಿಸಿ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ರಿಸಲ್ಟು, ಸಕ್ಸಸ್ ರೇಟ್ ಏನದಲ್ಲ ಗ್ಯಾರಂಟಿ ಹೆಚ್ಚಾಗುತ್ತೆ. ಸೊ ಹೆಂಗೆ ಒಂದು ಗುಳಿಗೆ ತೊಗೊಂಡಾಗ ಅದ್ರ ಸಕ್ಸಸ್ ರೇಟ್ ಹೆಚ್ಚಾಗೋದಕ್ಕೆ ಮತ್ತೊಂದು ಕಾಂಬಿನೇಷನ್ ಗುಳಿಗೆ ಕೊಡ್ತಾರೆ, ಅದೇ ಥರ ನೀವು ಏನೇ ಸಾಧನ ಮಾಡ್ತಿರ್ಬೇಕಾದ್ರೆ ಆ ತಂತ್ರ ಸಾಧನೆ ಜೊತೆಗೆ ಇದನ್ನು ಕೂಡ ಈ ತಂತ್ರವನ್ನು ಸಾಧನೆಯನ್ನು ಮಾಡಿದಾಗಪ್ಪ ಅಂದ್ರೆ ಚಲೋ ಆಗ್ತದೆ ಎಲ್ಲ. ಎಲ್ಲೇ ಹೋದರೂ ಇದನ್ನು ಕರ್ಕೊಂಡು ಹೋಗ್ರಿ. ಇದನ್ನು ನೀವು ಒಬ್ಬ ವ್ಯಾಪಾರಿ ಅದೀರಿ ಅಥವಾ ಯಾವುದೇ ಕೆಲಸಕ್ಕೆ ಹೋಗಿದ್ರಿ, ಹೌದಾ? ಈ ಕೆಲಸಕ್ಕೆ ಹೋದ್ರಪ್ಪ ಅಂದ್ರೆ ಮತ್ತು ಕನ್ಯಾ ನೋಡೋಕೆ ಹೋಗ್ತೀರಿ, ಯಾರು ಕೂಡ ಕಮಿಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗ್ತೀರಿ, ಏನೋ ಒಂದು ದೊಡ್ಡ ಒಪ್ಪಂದವನ್ನು ಮಾಡ್ಕೊಂಡು ಹೋಗ್ತೀರಿ. ಅಂಥ ಹೊತ್ತಿನಾಗ ಇದನ್ನು ಕೈಯಾಗ ಕೊಡ್ಕೊಂಡು ಹೋಗ್ಬೇಕು. ಅದು ಕಪ್ಪು ಪೆನ್ನ ಆಗಬೇಕು, ಹೌದಾ? ಕಪ್ಪು ಪೆನ್ನ ಆಗಬೇಕು. ಅದಕ್ಕಿಂತ ಮುಂಚೆ ಅಂತಂತಂದ್ರೆ ಸ್ವಲ್ಪ ಈ ಸ್ಪಿರಿಟ್ಟು ಅಥವಾ ಆಲ್ಕೋಹಾಲು ಹಾಕ್ಕೊಂಡು ಸ್ವಲ್ಪ ಕೈ ತಿಕ್ಕೋಬೇಕು. ಕೈ ತಿಕ್ಕೊಂಡ ಮೇಲೆ ಇದನ್ನು ಬರ್ಕೊಂಡ್ರೆ ಭಾರಿ ಇಂಪಾರ್ಟೆನ್ಸ್ ಇರ್ತದೆ. ಸಕ್ಸಸ್ ರೇಟು ಅತ್ಯಂತ ಜಾಸ್ತಿ ಆಗುತ್ತೆ. ಸೊ ಸಕ್ಸಸ್ ರೇಟ್ ಜಾಸ್ತಿ ಆಗಲಿಕ್ಕೆ ಈ ಥರದ್ದು ಜೂತದಲ್ಲಿ ಪಗಡೆ ಆಟ ಇರ್ಬೋದು, ಯಾವುದೇ ಇರಲಿ, ಆ ಆಟದೊಳಗೆ ಅಥವಾ ಆರ್ಥಿಕ ಇದರೊಳಗೆ ನೀವು ಏನಂತಾರೆ, ಓಸಿ ಆಗಲಿ, ಲಾಟ್ರಿ ತೊಗೊಂಡು ಆಗಲಿ, ಎಲ್ಲ ಇದನ್ನು ಕರ್ಕೊಂಡು ತೋರಿ
ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಆಗುತ್ತೆ. ಎಷ್ಟೋ ಮಂದಿ ಕೇಳಿದ್ದೀರಿ. ನಾನು ಸುಮಾರು 2 ವರ್ಷಗಳಿಂದ ನಮ್ಮ ಸಾಧಕರಿಗೆ ನಿರಾಶೆ ಮಾಡ್ತಾನೆ ಬಂದಿದ್ದೀನಿ. ಇವತ್ತು ಇನ್ನು ಇದು ಬಿಡಲಿಕ್ಕೆ ಆಗದ ಕರ್ಮ ಅಂತ ತಿಳ್ಕೊಂಡು ಅವ್ರಿಗೊಬ್ಬರಿಗೆ ಹೇಳಬಹುದಾಗಿತ್ತು. ನಾನು ನಮ್ಗೆ ಯಾರು ಕೇಳಿದ್ದಾರೋ ಪದೇ ಪದೇ ಅವರು ಒಂದು 3-4 ಮಂದಿ ಇದ್ದಾರೆ ಬೇರೆ ಬೇರೆ ಊರಿಂದ, ಅವ್ರಿಗೆ ನೇರವಾಗಿ ಹೇಳ್ಬೋದಾಗಿತ್ತು. ಇವತ್ತು ನಾನು ನನ್ನ ನಿಲುವನ್ನು ಸಡಿಲಿಸ್ಕೊಂಡಿನಿ. ನಾನು ಹೆಂಗೂ ಒಳ್ಳೇದಾಗುತ್ತಪ್ಪ ಅಂತಂದ್ರೆ ಅವ್ರ ಕರ್ಮ ಅವ್ರ ಧರ್ಮ ಒಳ್ಳೇದಾಗುತ್ತಪ್ಪ ಅಂದ್ರೆ ಯಾಕೆ ಆಗಬಾರ್ದು? ತಪ್ಪಿದು ನಾನು ಹೇಳೋದು, ಇದು ನಾನು ಹೇಳೋದು ಅತ್ಯಂತ ತಪ್ಪು ನನ್ನ ಮಟ್ಟಿಗೆ. ನಿಮ್ಗೆ ಹೆಂಗೆ ಅನಿಸೋದು ಗೊತ್ತಿಲ್ಲ, ಉಳಿದವ್ರು ಹೆಂಗೆ ಅನಿಸೋದು ಗೊತ್ತಿಲ್ಲ. ನನ್ನ ಮಟ್ಟಿಗೆ ಇದು ತಪ್ಪು. ಹೇಳ್ತೇನಲ್ಲ, ಒಬ್ಬ ವಕೀಲ ಕೊಲೆ ಮಾಡಿದವ ಕಕ್ಷಿ ಬಂದರೂ ಸಹಿತ ಅವನು ಉಳಿಸೋಣ ಪ್ರಯತ್ನ ಮಾಡ್ತಾನೆ. ಹಂಗೆ ನೀವು ಒಳ್ಳೇದಾಗತ್ತಂದ್ರೆ ನಮ್ಮ ಇದನ್ನು ನಾನು ಸಡ್ಡಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಚಿಹ್ನೆಗಳನ್ನ ಕರ್ಕೊಂಡು ಹೋಗಿ ಪ್ರತಿ ದಿವಸ ಹೋಗ್ತಿರ್ಬೇಕಾದ್ರೆ ಈ ಚಿಹ್ನೆಯನ್ನು ಕರ್ಕೊಂಡು ಹೋಗ್ರಿ. ಮತ್ತು ಹೇಳಿದ್ನಲ್ಲ, ಇದು ಕೂಡ ದೈವಿಕ ಚೂರ್ಣವನ್ನು ಗೋಮೂತ್ರದಲ್ಲಿ ಅಥವಾ ಗೋ ಅರ್ಕದೊಳಗೆ ಅಥವಾ ಇದು ಯಾವುದು ಗುಲಾಬ್ ಜಲದೊಳಗೆ ಅಥವಾ ಹಸಿ ಹಾಲಿನೊಳಗೆ ಹಾಕಿ ದೈವಿಕ ಚೂರ್ಣವನ್ನು ಹಸಿ ಹಾಲು, ಗೋ ಅರ್ಕ, ಗುಲಾಬ್ ಜಲ ಅಥವಾ ಪನ್ನೀರ್ ಅಂತೀವಿ ನಾವು, ಗುಲಾಬ್ ಜಲ ಅಥವಾ ಮಳೆ ನೀರು, ಶುದ್ಧ ಮಳೆ ನೀರು ಸಂಗ್ರಹಿಸ್ಕೊಂಡಿಕೊಡ್ರಿ. ಇದು ಯಾವುದ್ರಾಗಾರ ಒಂದು ಕಲಿಸಿ ಅದನ್ನು ಈ ಬೆರಳಿನಿಂದ ಅದನ್ನು ಹಚ್ಕೊರಿ. ಅದು ಯಾವಷ್ಟು ಕೂಡಲಿ ಅದೊಂದು ದೈವಿಕ ಚೂರ್ಣವನ್ನು ಕೂಡ ಹಚ್ಕೊತೀರಿ. ಇಲ್ಲಿ ಈ ಚಿನ್ನವನ್ನು ಕೊಡ್ಕೊತೀರಿ. ಮತ್ತು ಹಣಕ್ಕಾಗಿ ಏನು ಹೇಳಿನಿ ಅಥವಾ ನಿಮ್ಗೆ ಏನು ವಿದ್ವೇಷಣ ಕರ್ಮಕ್ಕಾಗಿ ನಾ ಏನು ಹೇಳಿದ್ದೀನಿ ಅದ್ರ ಕೂಡ ಇದೊಂದು ಸೇರಿಸ್ಬಿಡ್ರಿ. ನಿಮ್ಗೆ ಹೆಚ್ಚು ಫಲಕಾರಿ ಆಗುತ್ತೆ ಅಂತ ಅನ್ನಿಸ್ತದೆ. ನೋಡಿರಿ, ನಾನಂತ ಹೇಳ್ತಾ ಇದ್ದೀನಿ, ಬಿಚ್ಚುಕೊಂಡು ಮನಸ್ಸಿನಿಂದ ಮಾಡೋದು ನಿಮ್ಮ ಕರ್ಮ, ಫಲ ಕೊಡೋದು ಅವನ ಇಚ್ಛಾ. ಎಲ್ಲರಿಗೂ ನಾನು ಹೇಳಿದಂಗೆ ಎಲ್ಲ ಫಲ ಸಿಗುತ್ತಂತ ನನಗೆ ನಾ ಗ್ಯಾರಂಟಿ ಕೊಡಲಾರೆ. ಖಂಡಿತವಾಗಿ ನಾನು ದೇವರಲ್ಲ ತಿಳ್ಕೊಳ್ಳಿ. ನಾನೊಬ್ಬ ಸಾಮಾನ್ಯ ಗುರು ಅದ್ದೀನಿ. ನನ್ನ ಹತ್ರ ಅಮಾನಸ ಶಕ್ತಿಗಳು ಇಲ್ಲವೇ ಇಲ್ಲ. ಮಾಡ್ತೇವೆ, ಪವಾಡಗಳಾಗ್ಯಾವ, ಗುರುಗಳಿಂದ ಸಾಕಷ್ಟು ಪವಾಡಗಳಾಗ್ಯಾವ. ಈ 75 ವರ್ಷಗಳೊಳಗೆ ಯಾವಾಗ ಗುರುಗಳು ತಿಳುವಳಿಕೆ ಬಂದದ, ಯಾವಾಗ ಸಾಧನಾ ಶುರು ಮಾಡಿದರು, ಯಾವಾಗ ಕಲಿಸು ಶುರು ಮಾಡಿದರು, ಸುಮಾರು 60 ವರ್ಷದವಳಿಗೆ ಅನೇಕ ಪವಾಡ ಆಗ್ಯಾವ. ಹಂಗೆ ನಾ ಪವಾಡ ಆಗ್ಯಾವ ಅಂತ ತಿಳ್ಕೊಂಡು ನನಗೆ ಬಂದಿಲ್ಲ, ಗರ್ವ ಬಂದಿಲ್ಲ. ಯಾಕಂದ್ರೆ ಪರಮಾತ್ಮನದ ಒಂದು ದೇಣಿಗೆ ಅದು. ನಾವು ಗುಳಿಗೆ ಕೊಡ್ತೀವಿ, ಗುಳಿಗೆ ಚಲೋ ಇತ್ತಪ್ಪ ಅಂದ್ರೆ ಗುಳಿಗೆ ಚಲೋ ಇದ್ದದಕ್ಕೆ ನಮಗೆ ಅದು ವರ್ಕೌಟ್ ಆಗ್ತದೆ. ಆದರೆ ಗುಳಿಗೆ ಹೆಸರು ಯಾರೂ ಕೊಡೋದಿಲ್ಲ, ನಮಗೆ ಕೊಡ್ತಾರೆ. ಹಂಗೆ ಇದನ್ನು ಫಲ ಪರಮಾತ್ಮನೇ ಕೊಡ್ತಾನೆ. ಅದು ಆತಪ್ಪ ಅಂದ್ರೆ ನೀವು ನನಗೆ ಖುಷಿ ಆಗ್ತಿರಲ್ಲ, ನನಗೆ ಅದು ನಾನೇ ಮಾಡಿದೆ ಅಂತ ನಾನು ಎಂದೂ ತಿಳ್ಕೊಳ್ಳೋದಿಲ್ಲ. ಅದ ಕಾರಣ ಮಾಡಿರಿ, ನಾ ಹೇಳಿದ್ದೀರಲ್ಲ, ಮಾಡಿರಿ, ಕಲೀರಿ. ಕರ್ಮಣ್ಯವಾಧಿಕಾರಸ್ಥೆ, ಇದನ್ನು ಮಾಡೋದಷ್ಟೇ ನಿಮ್ಮ ಕೈಯಾಗದ, ಫಲ ಕೊಡೋದು ನಿಮ್ಮ ಕೈಯಾಗದ. ಸತ್ಯ ಅಲ್ಲ ಇದು, ತಿಳ್ಕೊರಿ. ಒಳ್ಳೆಯದಾಗಲಿ ನಿಮಗೆ.